ಆಸನ ಸುಖಕರವಾಗಿರಬೇಕು. ಅಂದರೆ ಯಾವ ಆಸನದಲ್ಲಿ ನೀವು ಆರಾಮದಾಯಕವಾಗಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗುತ್ತೋ ಆ ಆಸನದಲ್ಲಿ ಕೂತ್ಕೊಳ್ಳಿ. ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಚಸ್ಮಾ ಹಾಕ್ತಿದ್ರೆ ಚಸ್ಮಾನ ತೆಗೀರಿ. ನಿಮ್ಮ ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಕಾಲುಗಳನ್ನು ಕ್ರಾಸ್ ಮಾಡಿ ಎಲ್ಲವನ್ನು ಮರೆತು ಈ ಧ್ಯಾನವನ್ನು ಮಾಡಿ. ಆಲೋಚನೆಗಳು ಬರ್ತಾ ಇರುತ್ತೆ ಸ್ನೇಹಿತರೆ. ಆಲೋಚನೆಗಳು ಬಂದಾಗ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ನೀವು ಗಮನಿಸ್ತಾ ಹೋಗಿ. ಈ ನಮ್ಮ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನು ನಾವು ಇನ್ವೈಟ್ ಮಾಡೋಣ. ಪತ್ರಿಜಿಯವರ ಚೈತನ್ಯ ನಮ್ಮೆಲ್ಲರ ಚೈತನ್ಯ ಒಂದಾಗಲಿ ಅಂತ ಅಂದ್ಕೊಳ್ಳೋಣ. ಏಂಜಲ್ಸನ್ನು, ಲೈಟ್ ವರ್ಡ್ ಮಾಸ್ಟರ್ಸನ್ನು, ಹಾಗೆ ಈ ಸಮಯದಲ್ಲಿ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಯಾರ್ಯಾರು ನಮಗೆ ಸಹಾಯ ಸಹಕಾರ ಮಾಡೋಕ್ಕೆ ಸಿದ್ಧವಾಗಿದ್ದಾರೋ ಅವರೆಲ್ಲರನ್ನ ನಾವು ಇನ್ವೈಟ್ ಮಾಡೋಣ. ಮನಸ್ಸಿನಲ್ಲಿ ಈ ಥರ ಅಂದ್ಕೊಳ್ಳಿ, ನಾನು ಮಾಡ್ತಾ ಇರೋ ಈ ಧ್ಯಾನ ನನಗೆ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸ್ವಸ್ಥತೆ ನೀಡಲಿ. ಪತ್ರಿಜಿಯವರ ಸಂಕಲ್ಪಗಳಾದ ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ಗೋಸ್ಕರ ಕೆಲಸ ಮಾಡೋಕ್ಕೆ ನಾನು ಸಂಸಿದ್ಧವಾಗಿದ್ದೀನಿ ಅಂದ್ಕೊಳ್ಳಿ. ಇದಕ್ಕೆ ತಕ್ಕ ಅವಕಾಶಗಳು ನಿರಂತರವಾಗಿ ನನಗೆ ಸಿಗಲಿ ಅಂದ್ಕೊಳ್ಳಿ. ಇದಕ್ಕೆ ಬೇಕಾದ ಮಾರ್ಗದರ್ಶನ, ಶಕ್ತಿ, ಸ್ಥಿತಿ ಎಲ್ಲವೂ ಕೂಡ ಉನ್ನತ ಲೋಕವಾಸಿಗಳಿಂದ ನಿರಂತರವಾಗಿ ನನಗೆ ಅಂದುತ್ತಾ ಇರಲಿ ಅಂದ್ಕೊಳ್ಳಿ. ಕೊನೆಯವರೆಗೂ ಯಾರೂ ಕಣ್ಣನ್ನು ತೆಗಿಬಿಡಿ.
ಆಲೋಚನೆಗಳು ಬಂದಾಗ ಆಲೋಚನೆಗಳ ಹಿಂದೆ ಓಡದೆ ನಿಮ್ಮ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಬಣ್ಣಗಳ ಕಂಡ್ರೆ ಬಣ್ಣಗಳನ್ನು, ಬೆಳಕು ಕಂಡ್ರೆ ಬೆಳಕನ್ನು ನಿಮ್ಮ ಒಳಗಡೆ ಇನ್ವೈಟ್ ಮಾಡ್ಕೊಳ್ಳಿ. ಈ ಬೆಳಕು ಎಲ್ಲಿಂದ ಬರ್ತಾ ಇದೆನೋ ಅಲ್ಲಿ ಹೋಗಿ ಧ್ಯಾನ ಮಾಡಬೇಕು ಅಂದ್ಕೊಳ್ಳಿ. ಈ ಬಣ್ಣ ನನ್ನ ಒಳಗಡೆ ಪ್ರವೇಶ ಆಗಿ ನನ್ನನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡಬೇಕು ಅಂದ್ಕೊಳ್ಳಿ. ಯಾರಾದರೂ ಕಾಣಿಸ್ತಾ ಇದ್ದರೆ ಯಾಕೆ ಕಾಣಿಸ್ತಾ ಇದೆ, ಇದರಿಂದ ಏನು ತಿಳ್ಕೊಬೇಕು ಅಂತ ಅಂದ್ಕೊಳ್ಳಿ. ಏನು ಕಾಣಿಸ್ತಾ ಇಲ್ವಾ, ಏನು ಅನ್ನಿಸ್ತಾ ಇಲ್ವಾ, ಆರಾಮವಾಗಿ ಆಲೋಚನಾ ರಹಿತ ಸ್ಥಿತಿಯಲ್ಲಿ ನಿಮ್ಮ ಒಳಗಡೆ ನೀವು ಪ್ರಯಾಣ ಮಾಡಿ.
ಥರದ ಅನುಭವ ಆಗ್ತಾ ಇದೆ ಗಮನಿಸಿ. ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಆ ಸ್ಟಿಫ್ನೆಸ್ ಇದ್ರೂ, ಆ ತೊಂದರೆ ಅಂತ ಅನಿಸಿದ್ರೂ ಕೂಡ ಆ ಭಾಗನ್ನೇ ಗಮನಿಸ್ತಾ ರಿಲ್ಯಾಕ್ಸ್ ಅಂತ ಹೇಳಿ ಆ ಭಾಗದಲ್ಲಿ ಒಂದು ವೈಟ್ ಲೈಟ್ ಪ್ರವೇಶ ಆಗ್ತಾ ಹೀಲ್ ಮಾಡ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋ ಶಕ್ತಿ ನಮಗಿರುತ್ತೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕಷ್ಟೆ. ಯೂನಿವರ್ಸ್ಗೆ ಕೇಳ್ಕೊಳ್ಳಿ, ನಾನು
ಅದ್ಭುತವಾದ ಜೀವನವನ್ನು ನಡೆಸೋಕೆ ಸಿದ್ಧವಾಗಿದ್ದೀನಿ. ನನಗೆ ಅವಕಾಶ ಕೊಡು ಅಂತ ಕೇಳ್ಕೊಳ್ಳಿ. ನಿಮ್ಮ ಈ ಅದ್ಭುತವಾದ ದೇಹಕ್ಕೆ ನೀವು ಕೃತಜ್ಞತೆಗಳನ್ನು ತಿಳಿಸಿ. ಮೈ ಡಿಯರ್ ಬಾಡಿ, ನನಗೆ ಎಷ್ಟು ನೀನು ಸಪೋರ್ಟ್ ಮಾಡ್ತಾ ಇದೆಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಹಾಗೆ ಹೇಳಿ, ತಿಳಿದೋ ತಿಳಿದೇನೋ ನಿನ್ನ ನಾನು ಬೈಕೊಂಡಿದ್ರೆ, ಹೇಟ್ ಮಾಡಿದರೆ, ಹಿಂಸೆ ಮಾಡಿದರೆ ಐ ಆಮ್ ಸೋ ಸಾರಿ ಅಂತ ಕೇಳ್ಕೊಳ್ಳಿ ನಿಮ್ಮ ಬಾಡಿಯನ್ನು. ನಮ್ಮ ಈ ದೇಹವನ್ನು ನಾವೇ ಡಿಸೈನ್ ಮಾಡ್ಕೊಂಬಂದಿರ್ತೀವಿ, ಯಾವ ಥರ ಇರಬೇಕು, ಯಾವ ಬಣ್ಣ ಇರಬೇಕು, ಎಷ್ಟು ಹೈಟ್ ಇರಬೇಕು ಅಂತ. ಇವತ್ತು ನಿಮ್ಮ ಬಾಡಿಯನ್ನು ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ತಾ ಹೇಳಿ, ಥ್ಯಾಂಕ್ ಯು ಸೋ ಮಚ್, ನೀನು ಹೇಗಿದೆಯೋ ಪರ್ಫೆಕ್ಟ್ ಆಗಿದೆಯಾ, ಥ್ಯಾಂಕ್ಸ್ ಅಂತ ಹೇಳಿ. ಆ್ಯಂಡ್ ನೋಡಿ, ನಿಮ್ಮ ಬಾಡಿ ಎಷ್ಟು ಹಗುರವಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಪ್ಲೈ ಕೂಡ ಮಾಡುತ್ತೆ. ಹಾಗೆ ನಿಮಗೆ ಜನ್ಮ ನೀಡಿದ ನಿಮ್ಮ ತಂದೆ ತಾಯಿಗೆ ಕೃತಜ್ಞತೆಗಳನ್ನು ತಿಳಿಸಿ. ಅವರು ಹೇಗಿದ್ದಾರೋ, ಎಲ್ಲಿದ್ದಾರೋ, ನಿಮಗೆ ಜನ್ಮ ನೀಡಿದಾರಲ್ವ, ಅದಕ್ಕಿಂತ ಬೇರೆ ಕಾರಣ ಬೇಡ ಅಲ್ವಾ. ಹೋಲ್ ಹಾರ್ಟೆಡ್ಲಿ ಥ್ಯಾಂಕ್ಸ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ಇವತ್ತು ನಾನು ಒಂದು ಬ್ಯೂಟಿಫುಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ಸ್ ಅಂತ ಹೋಲ್ ಹಾರ್ಟೆಡ್ಲಿ ಹೇಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಲೈಫಲ್ಲಿರೋ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಅಂತ ಹೇಳಿ. ನಿಮ್ಮ ಮಕ್ಕಳಿಗಾಗಿರ್ಬೋದು, ಎಲ್ಲರೂ ನಮ್ಮ ಲೈಫಲ್ಲಿ ಏನೋ ಒಂದು ಹೇಳ್ಕೊಡೋಕ್ಕೆ ನಮಗೆ ಬಂದಿರ್ತಾರೆ, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಿ. ಹಾಗೆ ನಿಮ್ಮ ಜೀವನಕ್ಕೂ ಥ್ಯಾಂಕ್ಸ್ ಅಂತ ಹೇಳಿ. ನಮ್ಮ ಲೈಫಲ್ಲಿ ಎಷ್ಟೆಲ್ಲ ಒಳ್ಳೆ ಒಳ್ಳೆ ಸಂಗತಿಗಳಿರುತ್ತೆ, ಅದನ್ನೆಲ್ಲ ನಾವು ನೋಟಿಸ್ ಮಾಡದೆ ಏನಿಲ್ವೋ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ ಅಲ್ವಾ. ಎಷ್ಟೆಲ್ಲ ವಂಡರ್ಫುಲ್ ಥಿಂಗ್ಸ್ ಇರುತ್ತೆ ನಮ್ಮ ಲೈಫಲ್ಲಿ. ನಿಮ್ಮ ಲೈಫಲ್ಲಿರೋ ಒಂದು 10 ಒಳ್ಳೆ ವಿಷಯಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ.
ನೀವಿರೋಕ್ಕೆ ಮನೆ ಆಗಿರ್ಬೋದು, ನಿಮಗೆ ಫ್ರೆಂಡ್ಸ್ ಆಗಿರ್ಬೋದು, ಒಳ್ಳೆ ಜಾಬ್ ಆಗಿರ್ಬೋದು. ಹೇಳಿ, ಯೂನಿವರ್ಸ್ ನನಗೆ ಎಷ್ಟು ಅದ್ಭುತವಾದ ಲೈಫ್ ಕೊಟ್ಟಿದೆಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ. ಲಾಸ್ಟ್ 10 ಸೆಕೆಂಡ್ಸ್ ರಿಲ್ಯಾಕ್ಸ್ ಆಗಿ. ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ. ಒಂದು ಬ್ಯೂಟಿಫುಲ್ ಸ್ಮೈಲ್ ಮುಖಾಂತರ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ. हरि बोल हरि बोल हरि हरि बोल हरि बोल हरि बोल हरि हरि बोल. मुकुंद माधव गोविंद बोल मुकुंद माधव गोविंद बोल. हरि बोल हरि बोल हरि हरि बोल हरि बोल हरि बोल हरि हरि बोल. मुकुंद माधव गोविंद बोल मुकुंद माधव गोविंद बोल. राम बोल राम बोल राम राम बोल राम बोल राम बोल राम राम बोल. सीता समेत श्री रामचंद्र बोल सीता समेत श्री रामचंद्र बोल. हरि बोल हरि बोल हरि हरि बोल हरि बोल हरि बोल हरि हरि बोल. मुकुंद माधव गोविंद बोल मुकुंद माधव गोविंद बोल. कृष्ण बोल कृष्ण बोल कृष्ण कृष्ण
कृष्ण बोल राधा समेत श्री राधा कृष्ण बोल हरि बोल हरि बोल हरि हरि बोल हरि बोल हरि बोल हरि हरि बोल मुकुंद माधव गोविंद बोल मुकुंद माधव गोविंद बोल शिव बोल शिव बोल शिव शिव बोल शिव बोल शिव बोल शिव शिव बोल गौरी समेत श्री सांब शिव बोल गौरी समेत श्री सांब शिव बोल हरि बोल हरि बोल हरि हरि बोल हरि बोल हरि बोल हरि हरि बोल मुकुंद माधव गोविंद बोल मुकुंद माधव गोविंद बोल स्कंदन बोल स्कंदन बोल स्कंदन स्कंदन बोल स्कंदन बोल स्कंदन बोल स्कंदन स्कंदन बोल वल्ली समेत श्री सुब्रह्मण्यम बोल वल्ली समेत श्री सुब्रह्मण्य बोल हरि बोल हरि बोल हरि हरि बोल हरि बोल हरि बोल हरि हरि बोल मुकुंद माधव गोविंद बोल मुकुंद माधव गोविंद बोल विठल बोल विठल बोल विठल विठल बोल विठल बोल विठल बोल विठल विठल बोल रुक्मई समेत श्री पांडुरंग बोल रुक्मई समेत श्री पांडुरंग बोल हरि बोल हरि बोल हरि हरि बोल हरि बोल हरि बोल हरि हरि बोल मुकुंद माधव गोविंद बोल मुकुंद माधव गोविंद बोल मुकुंद माधव गोविंद बोल मुकुंद